ಬೆಳಗ್ಗೆ ಬೆಡಗಿ ಬೆಳಗ್ಗೆಯು ಏನು ಚಂದವು, ಹೌದಪ್ಪ, ಏನು ಅಂದವು, ಹೌದಪ್ಪ. ಅಪರೂಪದ ಸೌಂದರ್ಯ ರಾಶಿ ಎನ್ನುವುದು ನಮ್ಮ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ನಿಂತ ಅನುಭವ ನಮ್ಮ ಪಾಲಿಗೆ ಅನುಮಾನವೇ ಇಲ್ಲ. ಇದುವರೆಗೆ ನಾವು ಕಾಣಿರದ ಕಂಡಿರದ ಮುಂದೆ ಕಾಣಲು ಅಸಾಧ್ಯವಾದಂತಹ ವಿಶೇಷವಾದಂತಹ ರತ್ನ ಎನ್ನುವುದು ನಮ್ಮ ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಗೋಚರಿಸಿದ್ದು ಸುಳ್ಳಲ್ಲ. ನಿನಗೆ ಹಾಗಾಯ್ತಂದ ಮೇಲೆ ನಮ್ಗೆಲ್ಲ ಆಗವ ಹಾಗಾದ್ರೂ ಹೆಚ್ಚೇನೋ ಮತ್ತೆ ನಿಜವಾಗಿ. ಯಾಕಂದ್ರೆ ಎಲ್ಲರೂ ನೋಡಿದವು ಅಲ್ಲ ಹೊಡ್ಮಕ್ಳು ಹೆಣ್ಮಕ್ಳನ್ನ ಅಲ್ಲ ಇವತ್ತವರೆಗೆ ಈ ರೀತಿ ಮಾತಾಡೋರು ಅಲ್ಲ. ಈಗ ನೋಡಿ ಮಾತಾಡ್ತಿಂತ ಆದ್ರೆ ನಿನಗೆ ಹೀಗಾಯ್ತು ಅಂತ ಆದ್ರೆ ನನಗೆ ಇನ್ನೇನು ಆಗ್ಬೇಡ. ಕರ್ಮ ನಿಂಗೆ ಎಂತ ಆಗ್ಬೇಡಿ ಅಲ್ವೋ, ಏನು ಚಂದವು ಅಲ್ವಾ. ಆಹಾ, ಇವಳನ್ನ ಕಂಡಾಗ ನನಗನಿಸಿದ್ದು ಹೀಗೆ. ಕಾಳಿದಾಸನ ಕಾವ್ಯ ಕನ್ಯೆಯು, ಕೋಳಿದಾಸನ ಕೋಳಿ ಕನ್ಯೆ, ಕಾಳಿದಾಸ ಆ ದೇವಿಯನ್ನ ಪ್ರತ್ಯಕ್ಷೀಕರಿಸಿಕೊಂಡು ತನ್ನ ಕಾವ್ಯದ ಮೂಲಕವಾಗಿ ಪ್ರಪಂಚದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ಆತ ಅಂತದೊಂದು ರಚನೆಯನ್ನ ಮಾಡಿದ. ಅಯ್ಯಪ್ಪ, ಆ ಕಾವ್ಯ ಕಾಳಿದಾಸ ದೃಷ್ಟಿ ಹೌದು, ನನ್ನ ಮಾನವೇ ಇಲ್ಲ. ಕಾರ್ಖಾನೆ ಗೊತ್ತಾಗ್ತದೆ. ಹಂಸ ಪಾದ ಎಷ್ಟು ಚಂದ. ಹಾಗಲ್ವಾ, ಅಡಿಯಿಂದ ಮುಡಿಯವರೆಗೆ ಮುಡಿಯಿಂದ ಅಡಿಯವರೆಗೆ ಎಲ್ಲೆರಿತು ನ್ಯೂನ್ಯತೆಯಲ್ಲಿರುವಂತಹ ಸೌಂದರ್ಯ. ಹೌದು, ನಾವೆಲ್ಲ ಕೇಳಿದುಂಟು. ದೇವಲೋಕದಿಂದ ಇಳಿದು ಬಂದ ಅಪ್ಸರಾಂಗನಿಗೆ ಇರಬಹುದೇ? ಅವನಿರಬಹುದೇ? ಕೇಳಿದ್ದೇವೆ ನಾವು. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಘೃತಾಚಿ, ಆಲಂಬುಸ, ಮಂಜು ಭಾಷಿಣಿ ಎಲ್ಲ ಇದ್ದಾರಂತೆ. ಅವರೆಲ್ಲರ ಚಂದವನ್ನ ತಂದು ಕಾಲಿ ಕಟ್ಟಬೇಕು. ಅಷ್ಟು ಅಂದ. ಹೌದಪ್ಪ, ಅಷ್ಟು ಚಂದ. ಏಳು ಕಾಲ ಅವ್ರು ನೋಡಿದ್ರೆ ಮತ್ ನಾಟ್ಯ ಮಾಡುದಲ್ಲ, ದೇವಲೋಕ ಬಿಟ್ಟು ಹೊರಡ್ತು ನಾವು. ಏನು ಚಂದವೋ, ಹೌದು, ಎಷ್ಟು ಅಂದವೋ. ನಿಜವಾಗಿ ನಾನು ಹೇಳುದು, ಈಗ ಇವಳೇ ಚಂದ, ಇವಳು ಅಮ್ಮ ಹೇಗಿರ್ಬಹುದು? ಅಲ್ಲ, ಅವಳು ಅಜ್ಜಿ. ಅಜ್ಜಿ, ನಿಜವಾಗಿ ಅಜ್ಜಿ. ನಿಂಗೆ ಅಂತದ್ದು ನೆನಪಾಗ್ತದೆ. ಹಾಗಲ್ಲಪ್ಪ, ನಾವು ಮಾತೇ ಕೇಳ್ತೇವೆ. ಏನು? ತಂದೆ ತಾಯಿ ಚಂದ ಇದ್ರೆ ಮಕ್ಕಳು ಹಾಗಿರ್ತಾವೆ ಅಂತ. ನೂಲಿನಂತೆ ನೂಲಿನಂತೆ ಸೀರೆ, ಕಾಯಿಯಂತೆ ಬಳ್ಳಿ, ಬಳ್ಳಿಯಂತೆ ಕಾಯಿ, ಬಳ್ಳಿಯಂತೆ ಕಾಯಿ, ನಾಯಿಯಂತೆ ಬಾಲ. ಉದಾಹರಣೆ ಅಷ್ಟೇ ಅಲ್ಲ, ನಿಜವಾಗಿ ಇವಳ ಅಮ್ಮನ ಹೊಟ್ಟೆ ಉಂಟಲ್ಲ, ಹೊಟ್ಟೆ ಅಲ್ಲ ಅದು. ಏನು ಬಟ್ಟೆ ಮನೆ ಹಂಡಿಯ ಸುಗರ್ಪೆ ಪುಣ್ಯಗರ್ಪೆ ಅನುಮಾನವೇ ಇಲ್ಲ. ಅಷ್ಟೇ ಅಲ್ಲ, ಇವಳು ಅಪ್ಪ ಅಪ್ಪೇ ಅಲ್ಲ ಅಂತ ಬ್ರಹ್ಮಕಸ ಅಲ್ಲ ಅಲ್ಲ, ನಿಜವಾಗಿ ಪುಣ್ಯಾತ್ಮ ಅಂತ ಇಂಥ ಮಕ್ಕಳು ಪಡಿಬೇಕು ಅಂತ ಆದ್ರೆ ಅವರು ಪುಣ್ಯ ಮಾಡಿರ್ಬೇಕಲ್ಲ. ಆಗ್ತಿಲ್ಲ ಹೇಳಿದ್ದ ಬೇಳಲೇನು ಬಾನಿನಿಂದ ಭೂವಿಗಿಳಿದ ಚೆಲುವಿಕೆ ಏನು. ಹೌದಪ್ಪ, ಎಷ್ಟು ಚಂದ. ಓ, ಇದುವರೆಗೆ ಇಂಥ ಸೌಂದರ್ಯನ ನಾನು ಕಂಡಿದ್ದಿಲ್ಲ. ಇಲ್ಲ, ನಾನು ನೋಡಿಲ್ಲ. ಇವಳನ್ನ ಕಂಡ ಮೇಲೆ ಇವಳಲ್ಲಿ ಮಾತಾಡಬೇಕೆನ್ನುವಂತ ಹಂಬಲ ನನಗೆ. ತಪ್ಪಲ್ಲ, ಆದ್ರೆ ನನಗೆ ಹೆಣ್ಣುಮಕ್ಳ ಹತ್ರ ಮಾತಾಡೋ ಅಭ್ಯಾಸ ಇಲ್ಲ. ನಂಗದೇ ಕೆಲಸ ಅಲ್ಲ. ನೀವು ಹೇಳುದು ನೋಡ್ರಿ, ನನ್ನ ಅಭ್ಯಾಸ ನಿಮ್ಗೆ ಒಳ್ಳೆ ಕೆಲಸ ನಿಮ್ಗೆ ಮಾಡ್ಕೊಟ್ಟು ಉಂಟು. ಹಾಗಲ್ವ, ಸ್ನೇಹಿತರಾಗಿ ನಿನ್ನ ಕರೆದುಕೊಂಡು ಬಂದದಲ್ವೇನೋ. ಹೌದು, ಯಾವುದೇ ಸಮಸ್ಯೆ ಇದ್ರು ನಿನ್ನಲ್ಲಿ ಹಂಚಿಕೊಳ್ಳುವುದು ಬಿಟ್ಟು ಮತ್ತೆ ಯಾರಲ್ಲಿ ಹೇಳ್ಕೊಳ್ಳುವುದು. ನನಗೂ ಅಭ್ಯಾಸ ಇಲ್ಲ. ಆದ್ರೂ ಕೆಲವರು ಮಾತಾಡುದು ನೋಡಿ ಕೇಳಿದ್ದು ನೋಡಿದ್ದೆ. ಕೆಲವರು ಮಾತಾಡುವುದಿಲ್ಲ, ಬೇರೆ ಬೇರೆ ಎಲ್ಲೇ ಹೀಗೆ ಕಣ್ಣಲ್ಲಿ ಅಭಿನಯ, ಬಾಯಲ್ಲೇ ಅಭಿನಯ. ಅದೆಲ್ಲ ನೋಡಿದ್ದೆ. ಒಂದು ಕೆಲಸ ಮಾಡು, ನೀನು ಈಗ ಬಾಯಲ್ಲಿ ಮಾತಾಡು, ನೀನು ತಪ್ಪಿದ ನಾ ಹೇಳ್ತೆ ಅಲ್ವಾ? ಮಾತಾಡ್ಲಾ? ಧೈರ್ಯ ಆಗುಂಟಲ್ಲ ನಿಂಗೆ ಮಾತಾಡ್ಲಿಕ್ಕೆ. ಅದು ತೊಂದ್ರೆ ಮಾತಾಡ ಯಾಕೆ ಆಯ್ತು ಹೇಳು. ಎಲ್ಲ ಅರ್ಥ ಆಯ್ತಾವಳಿ, ಎಲ್ಲ ಅರ್ಥ ಆಯ್ತು. ನೀವು ಒಂದು ತರಗತಿ ಶಾಲೆ ಮಾಡಿ ಅಭಿನಯ ಎಂತ ಗೊತ್ತಾಯ್ತು ಅವಳಿಗೆ. ನೀ ಹೀಗೆ ಮಾಡ್ತದೆ, ಹೀಗೆ ಮಾಡ್ಲಿಲ್ಲ, ಹೀಗೆ ಮಾಡ್ರೆ ಏನ್ ತಿಳ್ಕೊಳ್ಳೋದಿಲ್ಲ ಅವಳು. ಹಾಗಲ್ವ? ಮತ್ತೆ ಅಂದ್ರೆ ಬಾಯಿ ಬಿಟ್ಟು ಮಾತಾಡ, ಆಗ ಕೇಳ್ಬೇಕಲ್ಲ ಅವರಿಗೆ. ಓ ಹೆಣ್ಣೆ, ನೀ ಅಂತ ಮಾತಾಡ್ಲಿಕ್ಕೆ ಹೋಗುದ, ಅವಳು ಕೊಡ್ಲಿಕ್ಕೆ ಹೋಗುದಾ? ಅವ್ರು ನಮ್ಮನ್ನು ನೋಡಿಯೇ ಸ್ವಲ್ಪ ಭಯ ಭೀತರಾಗಿದ್ದಾರೆ. ಯಾಕಂದ್ರೆ ನಾವು ಗುರ್ತ ಇದ್ದೇವಲ್ಲ, ಹಾಗಿರುವಾಗ ನೀವು ಆ ರೀತಿ ಜೋರಾಗಿ ಮಾತಾಡಿಸಿದ್ರೆ ನಿಂತಾರ ಅವರು. ಫಸ್ಟ್ ಕೂಗುದು ಬೇಡ, ಸಣ್ಣ ಇಳಿಬೇಡ, ಮತ್ತೆ ಮತ್ತೆ ಮಾತಾಡ. ಹೌದಾ? ನೀವು ಒಂದು ಮಾಡಿ ಹೌದೇ? ಏನ್ಲ ಇವಳೇ ಯಾಕ್ಲ ಹೆಂಗೈತ್ಲ ಮನೆಗೆ ನಡೀತೈತೇನಾ? ಇದಕ್ಕೆ ಆಗಲಿಲ್ಲ, ಇದು ಬಯಸೀಮೆ. ನಾನು ಆಗಾಗ ಅವಳು ಹೀಗೆ ಮಾಡುದು ನೋಡ್ರೆ ಅನುಮಾನ. ಅದು ನಿನ್ ಮನೆ ಹೇಳ್ತೀರ ಮತ್ತೆಂತ ಸರ್ ಹಾಗ ಮಾತಾಡ್ತು. ನಾನೇ ಮಾತಾಡ. ಓ ಹೆಣ್ಣೆ, ನೀನ್ ಯಾರನ್ನು ನನಗೆ ಗೊತ್ತಿಲ್ಲ.
ಗೊತ್ತಿಲ್ಲ. ಆಹಾ. ಇದೇ ಪ್ರಥಮವಾಗಿ ನಿನ್ನನ್ನು ನೋಡ್ತಾ ಇರುವುದು. ಹೌದು. ನಿನ್ನನ್ನು ಕಂಡಾಗ ಹಲವಾರು ಪ್ರಶ್ನೆಗಳು ಮನಸ್ಸಿನಲ್ಲಿ ಮರೆಮಾಡಿ ಕುಳಿತಿದೆ. ನಿನ್ನ ಬಗ್ಗೆ ತಿಳಿದುಕೊಳ್ಳುವಂತ ಕುತೂಹಲ. ನನ್ನಿಂದ ಯಾವ ಕ್ಷಣಕ್ಕೂ ನಿನಗೆ ಅಪಾಯ ಆಗ್ಲಿಕ್ಕಿಲ್ಲ. ಅಪಾಯಕಾರಿಗಳು ನಾವಲ್ಲ. ನಾವು ಇನ್ನೂ ಅಪಾಯ ಮಾಡಿದವರಲ್ಲ. ಹಾಗೆ ನಮ್ಮನ್ನ ಕಂಡು ಭಯಭೀತರಾಗುವುದು ಬೇಡ. ನಿಶ್ಚಿಂತರಾಗಿ ನಿರ್ಮಲ ಮನಸ್ಸಿನಿಂದ ನೀವ್ಯಾರು, ನಿನ್ನ ಹೆಸರೇನು, ಇಲ್ಲಿ ಇರುವರೆ ಕಾರಣ ಏನು, ನಿನ್ನ ಪೂರ್ವ ವಿವರ ಪ್ರವರ. ತುಂಗ ವಿಕ್ರಮಿ ಸುಗುಣಶೀಲ ತುಂಗ ವಿಕ್ರಮಿ ಸುಗುಣಶೀಲ ತಂಗಿ ಪದ್ಮಿನಿ ನಾದಿಗೆ ಸುಗುಣಶೀಲನ ತಂಗಿ ಪದ್ಮಿನಿ ನಾನಿಗೆ ಗಂಗೆಯ ದೀಪದ ಪೂಜೆಗೈದಿಯೇ ಗಂಗೆಯ ದೀಪದ ಪೂಜೆಗೈದಿಯೇ ವಂದನೆಯು ನಾ ಹೊರಡುವೆ ನಾ ಹೊರಡುವೆ ಗಂಗೆಯ ದೀಪದ ಪೂಜೆಗೈದಿಯೇ ವಂದನೆಯು ನಾ ಹೊರಡುವೆ ಗಂಗೆಯ ದೀಪದ ಪೂಜೆಗೈದಿಯೇ ವಂದನೆಯು ನಾ ಹೊರಡುವೆ ಪರಸ್ಪರ ಅಪರಿಚಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಅಪರಾಧವೇ ಇಲ್ವಂತೆ. ಅದೇ ಪರಿಚಿತರು ಸಿಕ್ಕಿದರು ಅಂತಾದ್ರೆ ಯೋಗಕ್ಷೇಮವನ್ನ ಕೇಳಬೇಕಂತೆ. ಅದೊಂದು ಶಿಷ್ಟಾಚಾರ ಅಲ್ವಾ? ನಿಮ್ಮ ಮಾತುಗಳು, ನಿಮ್ಮ ನಡೆ ನುಡಿಯನ್ನು ಗಮನಿಸಿದಾಗ ಯೋಗ್ಯತಾವಂತರು, ಸಚ್ಚಾರಿತ್ರರು ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂತಿಲ್ಲ. ವ್ಯಕ್ತಿಯ ನಡೆನುಡಿಯಲ್ಲೇ ಯಾವ ಕುಲ, ಗುಣ ವಿಶೇಷತೆಗಳನ್ನು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳಬಹುದು. ನಾಲಿಗೆ ಕುಲವನ್ನು ಅರುತ್ತದೆ. ಹೌದು ಹೌದು. ಹಾಗಾಗಿ ನಿಮ್ಮನ್ನು ಕಂಡು ಮನಸ್ಸಿಗೆ ಸಂತೋಷವಾಯಿತು. ಪರಿಚಯ ಹೇಳಿಕೊಳ್ಳುವುದರಲ್ಲಿ ಭಯ ನನಗಿಲ್ಲ. ಕೇಳಿರಬಹುದು ನೀವು. ಏನು? ಚಂದ್ರಗಿರಿ. ಚಂದ್ರಗಿರಿ ಅಂಬು. ಚಂದ್ರಗಿರಿ ಅಂಬು ಒಳ್ಳೆ ಬಡದ ವೇಷ ಹೊತ್ಕೊಳ್ತಾನವರು. ಅವ್ರ ನಿಮ್ಮ ಪೈಕಿ ಮತ್ತೊಬ್ಬ ಚಂದ್ರಗಿರಿ ಅಲ್ವಾ? ಚಂದ್ರಗಿರಿ. ನಿಮ್ಗೆ ರತ್ನಗಿರಿ ಗೊತ್ತಾ? ರತ್ನಗಿರಿ ಸುದ್ದಿ ಬೇಡ. 3 ದಿವಸದಲ್ಲೇ ಇತ್ತಲ್ಲ ಒಂದ್ಸತಿ ನಾವು ಗಾಡಿ ಹಾಳಾಗಿ ಮಹಾರಾಷ್ಟ್ರ ಬರುವಾಗ ಗಾಡಿ ಹಾಳಾಗಿ 3 ದಿವಸ ಚಂದ್ರಗಿರಿಯಲ್ಲೇ. ಯಾರೇನು ಹೇಳ್ತಿದ್ದೇವೆ ದೇವರೇ ಬಲ್ಲ. ಮಾಡುವ ಸುಬ್ರಿ ಹೊಟ್ಟೆ ಸರಿ ಇಲ್ಲ. ಹೌದಾ? ಗಾಡಿ ಹೊಟ್ಟೆ ಮಳೆ ಗಾಡಿಯಲ್ಲಿ ನೀರೇ ಇಲ್ಲ. ಅವಸ್ಥೆ ಬೇಡ. ಇದು ಆರತ್ನಗಿರಿ ಅಲ್ಲ, ಇದು ಚಂದ್ರಗಿರಿಯ ಸನಿಹದಲ್ಲಿರುವ ರತ್ನಗಿರಿ. ಆ ಚಂದ್ರಗಿರಿಯನ್ನು ಆಳುವಂತ ಅಧಿಕಾರಿ ಗುಣಪಾಲ. ಗುಣಪಾಲ ಅವರ ಮುತ್ತಿನ ತಂಗಿ ನಾನು. ನನ್ನ ಹೆಸರು ಪದ್ಮಿನಿ ಅಂತ. ನಾವು ಶಿವದೇಗುಲಕ್ಕೆ ಪೂಜೆಗೆಂದು ಹೊರಟೆವು. ಪರಿಕರಗಳನ್ನು ನೋಡಿದಾಗ ಅರ್ಥ ಆಯ್ತು. ಮಾರ್ಗದಲ್ಲಿ ತಡೆದು ನಿಲ್ಲಿಸಿದ್ರಿ. ಹೌದು. ಪರಿಚಯವನ್ನು ಕೇಳಿದ್ರಿ. ಸರಿ, ಗೊತ್ತಾಯ್ತು. ನಾವು ಮನೆಗೆ ಹೋಗ್ಬೇಕು. ನಾವಿನ್ನು ಬರ್ತೇವೆ. ನಿಮ್ಮನ್ನು ತಡೆಯುತ್ತಿದ್ವಿ. ಹೋಗುವ ಮೊದಲಾಗಿ ಒಂದು ಮಾತು. ಜಾಣೆ ನೀ ಮೀಟಿದ ಹೃದಯದ ವೇಳೆ ಜಾಣೆ ಓ ಜಾಣೆ ನೀ ಮೀಟಿದ ಹೃದಯದ ವೇಳೆ ನೀ ಮೀಟಿದ ಹೃದಯದ ವೇಳೆ ನೀ ಮೀಟಿದ ಹೃದಯದ ವೇಳೆ ಈ ನುಡಿ ನಾಡೆ ಈ ನುಡಿ ನಿಜ ಬಲ ಶಿವನಾಡೆ
ಭಾವಿಸುವುದು ಬೇಡ. ಮತ್ತೆ ನಮ್ಮಿಂದ ಯಾವ ಅಪಾಯವು ಯಾವ ಕ್ಷಣಕ್ಕೂ ಆಗುದಿಲ್ಲ ಅಂತ ಹೇಳಿ ಇಲ್ವಾ? ಸರಿ, ಅವರಿಗೆ ತುರಿಕೆ ಸಮಸ್ಯೆ ಉಂಟಾ? ಹೇಳುವ ಕೇಳ್ತಾ ಇದ್ದೇನೆ. ಹಾಗೆ ಅಭಿನಯದಲ್ಲೇ ಹೇಳುವಂತ ಅಂದ್ರೆ ಕೀರ್ತಿಪುರ ಕೇಳಿರಬಹುದು. ಅಲ್ಲಿಯ ವರ್ತಮಾನ ಕಾಲದ ಅಧಿಕಾರಿ ನಾನು, ಶಶಾಂಕ ಅಂತ ನನ್ನ ಹೆಸರು. ಇಲ್ಲೇ ಹೀಗೆ ನೀವು ಅಧಿಕಾರಿಗಳು, ನಿಮ್ಮ ಯಾರು ಅಂತ ಗೊತ್ತಾಗ ಆಪ್ತ ಮಿತ್ರ. ಹೌದು, ನನ್ನ ಸ್ನೇಹಿತ ಲಕಾರ ಅಂತ ಅವನ ಹಾಗಂತ ಪ್ರಪಂಚ ಪರ್ಯಟನೆ ಯೋಗ್ಯ ಅಂತ ತಿಳ್ಕೊಂಡು ನಾವು ತಿರುಗಾಟಕ್ಕೆಂದು ಬಂದವರು. ಕಾಡಿನ ಮಧ್ಯದಲ್ಲಿ ನಿಮ್ಮನ್ನ ಕಂಡೆ. ಯಾಕೋ ಏನು ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವಂತಹ ಭಾವವನ್ನು ನೇರವಾಗಿ ನಿನ್ನಲ್ಲಿ ಹೇಳಬೇಕೆನ್ನುವಂತಹ ಮನಸ್ಸಿನ ಹಂಬಲ. ಏನದು? ಒಂದೇ ಒಂದು ಮಾತು, ನಿನ್ನ ರೂಪವನ್ನು ಕಂಡು ಸೋತವರಿದ್ದೇನೆ. ಸಂಸ್ಕಾರಯುತವಾದಂತಹ ನಿನ್ನ ಮಾತಿಗೆ ಬರಿದು ನಿಂತವರಾಗಿದ್ದೇನೆ. ನನ್ನ ರಾಣಿಯಾಗಿ, ನನ್ನ ಮನೆಯಲ್ಲಿ ನನ್ನ ಸತಿಯಾಗಿ ಬರುವರೆ ನಿನ್ನ ಅಭಿಪ್ರಾಯ? ನಾನ್ ಬಾಯ್ ಬಿಡುದಲ್ಲ, ನೀವು ಬಾಯ್ ಬಿಡ್ಬೇಡಿ. ಬಣಿಗೆ ಎಲ್ಲು ಅವನಿಗೆ ಎಲ್ಲರೂ ಬಿಟ್ಟಿಲ್ಲ, ಈ ಚೀರಲ್ಲಿ ಯಾರಿಗೂ ಬೇಡ. ಇದು ಸಣ್ಣ ಕೆರೆ ಬಿಡುವುದು ಚೀರಲ್ಲಿ ಒಣಗುದೇ ಇಲ್ಲ. ಮತ್ತೆ ನಾಯಿ ಹಲ್ಲಿದ್ದಾಗ ಬರೀ ನಾಯಿ ಹಲ್ಲು. ಅದಂತೆ ಹೋದ್ರೆ ಈ ದೊಡ್ಡ ನಾಯಿ ಹಲ್ಲಲ್ಲ ಹಾಗೆ, ಈ ಬರೀ ನಾಯಲ್ಲಿ ಹೀಗೆ ನಮ್ಮಂತಹ ಚಂದದ ಹೆಣ್ಣು ಮಕ್ಕಳು ದಾರಿಯಲ್ಲಿ ಹೋಗ್ಲಿಕ್ಕಿಲ್ಲ, ನಮ್ಮನ್ನು ತಡೆಯುದು. ನೀನ್ ನೋಡ್ಲಿಕ್ಕೆ ಹಾಗಿದ್ದೀಯಾ, ನೀನ್ ನೋಡ್ಲಿಕ್ಕೆ ಹೀಗಿದ್ದೀಯಾ, ಚಿನ್ನು ಮುನ್ನು ನೀನೇ ಚಂದ ಅಂತ ಹೇಳುದು. ಆಮೇಲೆ ಮದ್ವೆ ಆಗ್ತೀರಾ? ಹಾಗಲ್ಲ, ಮದ್ವೆ ಆಗ್ತೀರ ಅಂತ ಕೇಳುದು. ಚಂದದ ಹೆಣ್ಣು ಮಕ್ಕಳನ್ನ ಚಿನ್ನು ನೀನೇ ರನ್ನ ಅಂತ ಹೇಳುದು. ನೀವೊಂದು ಚಂದ ಹೇಳ್ತತ್ತವ ಯಾರು? ನೀವು ಕಾಣು ಸುಮ್ಮನೆ ಆಕ್ಷೇಪ ಮಾಡಬೇಡ. ನೀವು ಮಾತಾಡೆ. ನೀವು ಆಡಿದ ಮಾತಿಗೆ ನನ್ಗೆ ಸಿಟ್ಟು ಬಂದು ನಿಮ್ಮ ಮುಖದ ಮೇಲೆ ಬಾರಿಸ್ತಿದ್ದೆ. ಯಾಕೆ ಹೊಡಿಲಿಲ್ಲ? ಯಾಕೆ ಹೊಡಿಲಿಲ್ಲ? ಇವ್ರ ಮುಖ ನೋಡಿ ಸುಮ್ಮನಿದ್ದೆ. ಲೆಕ್ಕ ಎಲ್ಲ ನಿಮ್ಗೆ ಕಾಲದ ಲೆಕ್ಕ ಹಾಕಿದ್ರೆ ಏನು, ನಮಗೂ ಕಾಲ ಬರುತ್ತೋ. ಬಾಚಿಣಿಗೆ ತಾಗ್ತಲ್ಲ ಮರ ಮನಸ್ಸಾಗಿದೆ ಈಗ ಬಂದಿಲ್ಲ. ನೀವು ಮಾಡಿದ ಮಾತಿಗೆ ನನಗೆ ಸಿಟ್ಟು ಬಂದು ನಿಮ್ಮ ಮುಖದ ಮೇಲೆ ಬಾರಿಸ್ತಿದ್ದೆ. ಯಾಕೆ ಬಾರಿಸ್ತಿದ್ದೆ. ನನ್ನ ಹಲ್ಲನ್ನು ಹೊಡೆದವರು ಯಾರೂ ಇಲ್ಲ, ನನ್ನಂತ ಭಾಗ್ಯಶಾಲಿ ಯಾರೂ ಇಲ್ಲ. ಇನ್ನು ನಿನಗಾರು ಚಂದ ಕತ್ತಲ್ಲ, ನಾನು ಬಹಳ ಸಂತೋಷ ಆಯ್ತು. ಆದ್ರೆ ಒಂದು ನಿಮ್ಮ ಹಣಗಿ ಹಲ್ಲಿನ ಭಾವಚಿತ್ರ ಕಲಿಸಿ ನೋಡಿ. ಜೀವ ಹೇಳಿದ್ದ ಉಂಟು, ನೀ ಹಾಗೆ ಅವ್ರದೆಲ್ಲ ಇರ್ಬೇಕಿದ್ದಾಗ ಜಾಗ ಹಾರ್ತೀನಿ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಯ್ತು. ಏನಾಯ್ತು? ಅವಳು ನನ್ನಲ್ಲಿ ಮಾತಾಡುವಂತ ಹಂಬಲವನ್ನು ಹೊತ್ತಿಕೊಂಡಿದ್ಲು. ಅಷ್ಟೊತ್ತಿಗೆ ಆ ತ್ಯಾಗದ ಹಾಕಿಸೋಕಿ ಅವಳು ಸೊತ್ತ ಹಾಳಾಗೋಗ್ಲಿಕ್ಕೆ, ಅವಳು ಸೊತ್ತು ಮುಳಿಲಿಕ್ಕೆ, ಅವಳಿಗೆ ಕುರಿನಾಗ ಕಡಿಲಿಕ್ಕೆ. ನಿನ್ ಕೈಗೆ ಅಲ್ಲ, ಅವಳಿಗೆ ಬೈದು ನಿನಗೆ ಯಾಕೆ ಬೈಬೇಕಪ್ಪ? ಅವಳು ಏನು ತಪ್ಪುಂಟು? ನನಗೆ ಹೆಣ್ಮಕ್ಳು ಬೈದ್ರೆ ಆಗುದಿಲ್ಲ. ಅವಳೇ ನಿನ್ ತಂಗಿ, ಸಂಬಂಧ ಹೇಳಬೇಡ, ಅಕ್ಕ ತಂಗಿ ಹೇಳಬೇಡ ಮಾರಾಯ. ಅಕ್ಕ ತಂಗಿ ಅಮ್ಮ ಯಾರು ಅಲ್ಲ, ಅದು ಬೇರೆ. ಅದು ಅಂದ್ರೆ ನನಗೆ ಅಂತ ಹಿಂಗರು ಯಾವತ್ತಿಂದ ಈಗ ಶಿಶುವದ್ದು ಈಗ ಹೇಳಿದ್ರ ಮೇಲೆ ಹೆಣ್ಮಕ್ಳಿಗೆ ಬೈದ್ರೆ ಆಗುದಿಲ್ಲ ನನಗೀಗ. ಏನೇ ಇಲ್ಲ, ಪದ್ಮಿನಿಯನ್ನ ಕಂಡೆ. ಜೀವನದಲ್ಲಿ ಅವಳೇ ನನ್ನ ಸತಿಯಾಗಿ ಬರಬೇಕೆನ್ನುವಂತ ತೀರ್ಮಾನಕ್ಕೆ ಬಂದಾಯಿತು. ಅವಳಲ್ಲಿ ಕೇಳೋಣ ಅಂತ ಹೇಳಿದ್ರೆ ಸ್ಥಳವನ್ನು ಬಿಟ್ಟು ಹೋಗಿ ಹೊರಟೆ ಬಿಟ್ರು. ಏನೇ ಇರ್ಲಿ, ಚಂದ್ರಗಿರಿ ಅಲ್ವೇನ, ಗುಣಶೀಲ ಅಲ್ವೇನ, ಅವ ನನ್ನ ಬಾಲ್ಯ ಸ್ನೇಹಿತ. ಅವನಿಗೆ ವಿಚಾರ ಹೇಳಿ ಇವಳನ್ನು ನನ್ನ ಸತಿಯಾಗಿಸಿಕೊಳ್ತೇನೆ.